ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ಕೋಪ ಇದ್ರೆ ಬೈರಿ, ಹೊಡಿರಿ ಅಮ್ಮ, ಕೊಂದು ಬಿಡಿ ಅಮ್ಮ. ಇಷ್ಟು ದಿವಸ ನಂದಿನಿ ಅನ್ನೋ ಹೆಸರು ನನ್ನ ಕಾಡ್ತಾ ಇತ್ತು. ಈಗ ಶ್ರಾವಣಿ ಮತ್ತು ಅವಳು ಮಾಡ್ತಿರೋ ಕೆಲಸ ನನ್ನ ಕಾಡ್ತಾ ಇದೆ. ಅವಳಿಗೆ ಅವಳ ತಾಯಿ ಬಗ್ಗೆ ಸತ್ಯನ ನಾನು ಹೇಳಬಾರ್ದಿತ್ತ? ಹೇಳಬಾರ್ದು ಅಂದ್ಕೊಂಡ್ರು ಹೇಳೋ ಪರಿಸ್ಥಿತಿ ತಂದು ಹೊಡ್ಬಿಟ್ಲು. ಏನು ಮಾಡಲಿ? ಶ್ರಾವಣಿ ಮೇಡಮ್ ಪ್ರತಿ ವರ್ಷದಂಗೆ ಈ ಸಲನೂ 12 ಗಂಟೆಗೆ ಹ್ಯಾಪಿ ಬರ್ತ್ಡೇ ಅಂತ ಮೆಸೇಜ್ ಕಳಿಸಿದ್ದಾರೆ. ಹೇಗಿದ್ದೀರಾ ಸರ್? ನಿಮ್ಮನ್ನು ಸರ್ ಅಂತ ಕರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಏನು ಮಾಡಲಿ, ನಾನು ನಿಮ್ಮ ಮಗಳೇ ಅಲ್ಲ ಅಂತ ನೀವೇ ಹೇಳಿದ್ದೀರಾ. ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ನಾನೇನಾದರೂ ಅಪ್ಪ ಅಂತ ಕರೆದ್ರೆ ಅದು ತಪ್ಪಾಗುತ್ತೆ. ಆದರೂ ಅಪ್ಪ ಅಂತ ಇಷ್ಟು ವರ್ಷ ಕರೆದಿರೋ ಬಾಯಲ್ಲಿ ಸರ್ ಅಂತ ಕರೆಯೋವಾಗ ಆಗೋ ನೋವಿದೆಯಲ್ಲ, ಅದು ನಿಮಗೆ ಅರ್ಥ ಆಗಲ್ಲ. ಸಾರಿ, ಇವತ್ತು ನೀವು ಹುಟ್ಟಿದ ದಿನ. ನೀವು ಯಾವತ್ತೂ ನಗ್ನಗ್ತಾ ಇರಬೇಕು. ನನ್ನಿಂದ ನಿಮಗೆ ಅವಮಾನ ಆಗಿದೆ, ನಿಮ್ಮ ಮನ್ಸಿಗೆ ನೋವಾಗಿದೆ. ದಯವಿಟ್ಟು ಅದನ್ನೆಲ್ಲ ಕ್ಷಮಿಸಿ ನನ್ನನ್ನು ಮರ್ತಾದರೂ ಸರಿ ನೀವು ನೆಮ್ಮದಿಯಿಂದ ಇದ್ಬಿಡಿ. ನೀವು ಯಾವತ್ತೂ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿರ್ತೀರ. ಹ್ಯಾಪಿ ಬರ್ತ್ಡೇ ಅಪ್ಪ. ಕ್ಷಮಿಸಿ, ನನಗೆ ಗೊತ್ತಾಗ್ತೆ ಮಧ್ಯದಲ್ಲಿ ಅಪ್ಪ ಅಂತ ಕರೆದ್ಬಿಟ್ಟಿದ್ದೀನಿ. ನೋಡಿ, ಬಾಯಲ್ಲಿ ಸರ್ ಅಂತ ಕರಿಬೇಕು ಅಂತ ಅನ್ಕೋತೀನಿ, ಆದರೆ ಭಾವನೆಗಳು ಬಾಯಲ್ಲಿ ಬರೋ ಮಾತನ್ನ ಬದಲಾಯಿಸ್ಬಿಡ್ತವೆ. ಇನ್ನು ಒಂದೇ ಒಂದ್ಸಲ ಅಪ್ಪ ಅಂತ ಕರೆದ್ಬಿಡ್ತೀನಿ. ಹ್ಯಾಪಿ ಬರ್ತ್ಡೇ ಅಪ್ಪ. ಹೆಚ್ಚಿಗೆ ಏನು ಹೇಳೋ ಮನಸ್ಸು ನನಗಿಲ್ಲ. ನೀನು ಮಾಡಿರೋ ವಿಷಯ ನನಗೆ ತಲುಪಿದೆ. ಥ್ಯಾಂಕ್ ಯು. ನನಗೆ ಈಗ ಸಮಾಧಾನ ಆಗ್ತಾ ಇದೆ. ದೇವ್ರ ದರ್ಶನಕ್ಕೋಸ್ಕರ ಹಗಲು ರಾತ್ರಿ ಕಾದವ್ರಿಗೆ ಪ್ರಸಾದ ಸಿಕ್ಕಾಗ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ನಾಳೆ ನೀನು ಇಲ್ಲಿಗೆ ಬಂದಾಗ ನೀನು ಎಲ್ಲರ ಮುಂದೆ ನಿನಗೂ ಸುಬ್ಬುಗೂ ಏನು ಸಂಬಂಧ ಇಲ್ಲ, ಸುಬ್ಬುಗೂ ಶ್ರೀವಲ್ಲಿಗೂ ಮದುವೆ ಮಾಡಿಸ್ತೀನಿ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾನೆ. ಆದರೆ ಇವತ್ತು ಅಪ್ಪ ತಗೊಳ್ಳೋ ನಿರ್ಧಾರ ನನ್ನ ಪಾಲಿಗೆ ಶಾಪ ಆಗದೆ ಇದ್ರೆ ಸಾಕು. ಆಯ್ತಪ್ಪ, ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮಾಡ್ತೀನಿ ನಿಂಗೆ. ಸುಬ್ಬು, ಏನು ಸುಬ್ಬು, ತುಂಬ ಖುಷಿಯಾಗಿದೆಯಾ? ಓ, ವೀರು ನಿನ್ನನ್ನು ಅಪ್ಕೊಂಬಿಟ್ಟ ಅಂತ ಸಂತೋಷವಾಗಿದೆಯಲ್ಲ? ಅವನನ್ನು ನೈಸ್ ಮಾಡಬೇಕು ಅಂತ ಅನ್ನದಾನ ಮಾಡ್ತಿದ್ಯಾ? ಹಾಂ ಮೇಡಮ್, ನನಗೆ ನಿಮ್ಮ ಜೊತೆ ಮಾತಾಡೋಷ್ಟು ಪುರ್ಸೊತ್ತು ಇಲ್ಲ, ತಾಳ್ಮೆ ಅಂತೂ ಇಲ್ವೇ ಇಲ್ಲ, ಕ್ಷಮಿಸಿ. ಏಯ್, ನಿಮ್ದೆಲ್ಲ ತುಂಬ ಅತಿ ಆಗ್ತಿದೆ.
ನೀನು ಶ್ರಾವಣಿ ಸೇರ್ಕೊಂಡು ಏನೇನು ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಏನು ನಿಮ್ಮ ಪ್ಲಾನು? ಹಾಂ, ಯಾಕೆ ಈ ಥರ ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕ್ತಿದ್ದೀರಾ ನೀವಿಬ್ರು? ಮೇಡಮ್, ನಾವು ಏನು ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತು, ನಿಮಗೆ ಗೊತ್ತು ಅಂತ ನಮಗೂ ಗೊತ್ತು. ಈಗ ಇಬ್ರಿಗೂ ಗೊತ್ತಿದ ಮೇಲೆ ಹೇಳೋದಕ್ಕೇನಿದೆ ಮೇಡಮ್? ಮುಂದೆ ಏನು ನಡೆಯುತ್ತೆ, ಏನು ನಡಿಬೇಕು ಅಂತ ಅವನೊಬ್ಬನಿಗೆ ಗೊತ್ತಿರುತ್ತೆ. ಬೊಂಬೆ ಆಡ್ಸೋನು ಮೇಲ್ಗಡೆ ಇದ್ದಾನೆ ಮೇಡಮ್, ಅವನು ಆಡಿಸ್ತಾನೆ, ನಾವು ಆಡಬೇಕಷ್ಟೆ. ಯಾರನ್ನು ಬೆಳೆಸ್ಬೇಕು, ಯಾರನ್ನು ಬೀಳಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನನಗೆ ಎದುರುತ್ತರ ಕೊಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ. ಮೇಡಮ್, ಸರಿಯಾದ ದಾರಿಯಲ್ಲಿ ನಡೆಯೋರಿಗೆ ಧೈರ್ಯ ತುಂಬ ಇರುತ್ತೆ ಮೇಡಮ್. ನನ್ನಷ್ಟು ಧೈರ್ಯ ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀರೋ ಅಥವಾ ತಪ್ಪು ದಾರಿಯಲ್ಲಿ ನಡೀತಿದ್ದೀರೋ ಅಂತ ನಿಮಗೆ ಗೊತ್ತಿರುತ್ತೆ. ಶ್ರಾವಣಿ ಮೇಡಮ್ ಹೇಳಿಲ್ವಾ ಮೇಡಮ್ ನಿಮಗೆ? ನೀನು ಈ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋ ಕೆಲಸದವನು, ನಿನಗೆ ಇಷ್ಟೊಂದು ಕೊಪ್ಪ ಯಾಕೆ? ಆ ಶ್ರಾವಣಿ ಜೊತೆ ಸೇರ್ಕೊಂಡ್ಬಿಟ್ಟೆ ಅನ್ನೋ ಅಹಂಕಾರನ ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ. ಹಿಂದೆ ಮಾಟೆಲ್ಲ ಏನು ನಡೆಯಲ್ಲ. ನೀನು ರೆಕ್ಕೆ ಮುರಿದೋಗಿರೋ ಹಕ್ಕಿಯಾಗಿ ಬಿದ್ದಿರ್ತೀಯ, ಅವಳು ಪಂಜರದಲ್ಲಿ ಸಿಕ್ಕ ಹಾಕೊಳ್ಳೋ ಹಕ್ಕಿ. ನೀವಿಬ್ಬರು ದೂರ ಆಗ್ತೀರ. ಇವತ್ತಿಗೆ ನೀವಿಬ್ಬರು ಕತೆನೂ ಫಿನಿಶ್. ಇವತ್ತು ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಒಂದು ಸಣ್ಣ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ವೀರು ಪ್ರೀತಿ ಮತ್ತೆ ಸಿಕ್ತು ಅಂತ ಹಾರಾಡ್ತಿದ್ಯಾ? ವೀರು ಇವತ್ತು ನಿಮ್ಮಿಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾನೆ. ಈ ಮನೆಗೆ ಅಳಿಯ ಅನ್ನೋ ಪಟ್ಟ ಸಿಕ್ತು ಅಂತ ತುಂಬಾ ಹಾರಾಡ್ತಿದ್ಯಲ್ಲ, ಅದು ಇವತ್ತು ಸುಟ್ಟು ಬೂದಿ ಆಗುತ್ತೆ. ನೀನು ಮತ್ತೆ ಈ ಮನೆಗೆ ಕೆಲಸದವನಾಗಿ ನಮ್ಮ ಕಾಲ ಹತ್ರನೇ ಬಿದ್ದಿರ್ತೀಯ. ಇಂಥ ದಿನಕ್ಕೋಸ್ಕರನೇ ನಾನು ಕಾಯ್ತಿದ್ದೆ. ನೋಡ್ತೀನಿ ಇನ್ನು ಮುಂದೆ ನಿಮ್ಮ ಆಟ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಮಗಳೇ, ಬೇಗ ಬೇಗ ರೆಡಿಯಾಗೋ. ಅಯ್ಯಯ್ಯೋ, ಏನಿದು ಇನ್ನ ರೆಡಿ ಆಗಿಲ್ಲ? ನೀನು ಮಹಾರಾಣಿ ತರ ಕಾಣಬೇಕು. ಹೋಗ್ತಿರೋದು ಮಿನಿಸ್ಟರ್ ಬರ್ತ್ಡೇ ಪಾರ್ಟಿಗಾದ್ರೂ ಅಲ್ಲಿ ನಿಶ್ಚಯ ಆಗೋದು ನಿನ್ನ ಸುಬ್ಬು ಮದ್ವೆ ಕಣೆ. ಸ್ವತಃ ಮಿನಿಸ್ಟ್ರೇ ನಿನಗೂ ಸುಬ್ಬುಗೂ ಮದ್ವೆ ಮಾಡ್ತಿರೋವಾಗ ನೀನ್ ಮಹಾರಾಣಿ ತರ ಕಾಣ್ಬೇಕು ಅಲ್ವಾ? ಅಮ್ಮ, ಮದ್ವೆ ಹುಡುಗಿ ನಾನಂತೂ ರೆಡಿ, ತಾಳಿನೂ ರೆಡಿ. ಇನ್ನೇನಿದ್ರು ಒಂದು ಮಂಟಪ, ಮಂತ್ರ ಹೇಳೋದಕ್ಕೆ ಪುರೋಹಿತರು ಅಷ್ಟೇ ಸಾಕಲ್ಲ? ಇದೇನೆ ಬಂಗಾರಿ ಹೀಗನ್ಬಿಟ್ಟೆ? ತಾಳಿ ಕಟ್ಟಕ್ಕೆ ಸುಬ್ಬು, ಆಶೀರ್ವಾದ ಮಾಡಕ್ಕೆ ನಾವು ಬೇಡ್ವಾ? ಅಮ್ಮ, ನಾನು ಹೇಳಿದ್ದು ಹಾಗಲ್ಲ. ಮಿನಿಸ್ಟರ್ ಸಾಹೇಬ್ರ ಮಾತನ್ನ ಸುಬ್ಬು ಯಾವುದೇ ಕಾರಣಕ್ಕೂ ತೆಗೆದು ಹಾಕೋದಿಲ್ಲ. ಅವನು ಬರ್ತಡೇ ಪಾರ್ಟಿಗೆ ಬಂದೇ ಬರ್ತಾನೆ. ಮಿನಿಸ್ಟರ್ ಸರ್ ಹೇಳ್ತಿದ್ದಾಗೆ ನನ್ನ ಕುತ್ತಿಗೆಗೆ ಅವನು ತಾಳಿ ಕಟ್ತಾನೆ. ಹೇಗಿದ್ರು ಮಿನಿಸ್ಟರ್ ಸರ್ಗೆ ಈ ಮದುವೆ ಇಷ್ಟ ಇರಲಿಲ್ಲ. ಈ ಮದುವೆಯಿಂದಾನೆ ತಾನೆ ಅವ್ರ ಮರ್ಯಾದೆ ಹೋಗಿದ್ದಿದ್ದು. ಈಗ ಈ ಮದುವೆನೇ ನಾಟಕದ ಮದುವೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗಂತೂ ಹೋಗಿರೋ ಮರ್ಯಾದೆ ವಾಪಸ್ ಬಂದಿರೋ ಥರ ಆಗಿರುತ್ತೆ. ನಿಂತೋಗಿರೋ ಮದನ್ ಸರ್ ಮತ್ತೆ ಶ್ರಾವಣಿ ಮದ್ವೆನ ಮತ್ತೆ ಮಾಡಿಸ್ತಾರೆ. ನಂದು ಮತ್ತೆ ಸುಬ್ಬು ಮದ್ವೆನೂ ನಡೆಯುತ್ತೆ. ಅಯ್ಯೋ, ನಿನ್ನ ಮಾತು ಕೇಳಿಸ್ಕೊಂಡ್ರೆ ನನಗೆ ಕೈ ಕಾಲೇ ನಿಲ್ತಿಲ್ಲ ಕಣೆ. ಸರಿ ನೋಡಿ, ಲೇಟ್ ಆಗ್ಬಿಡುತ್ತೆ. ನಿಮ್ಮಪ್ಪ ಅದು ಯಾವುದೋ ಸೈಡ್ ಡೀಲ್ ಬಂತು, ಬರೋಕ್ಕಾಗಲ್ಲ ಅಂದ್ರು. ಈಗ ನಾವಿಬ್ಬರೇ ಹೋಗ್ಬೇಕು. ಹೂ ಬೇರೆ ಇದೆ, ಮುಡಿಸ್ಬೇಕು. ಏನೇ ಕದ್ದು ನಮ್ಮ ಮಾತನ್ನು ಕೇಳಿಸ್ಕೊತಾ ಇದೆಯಾ? ನೀನು ಏನು ಕೇಳಿಸ್ಕೊಂಡ್ರು ಸುಬ್ಬುಗೂ ಶ್ರೀವಲ್ಲಿಗೂ ನಡೆಯೋ ಮದುವೆನ ಯಾರಿಂದಾನೂ ನಿಲ್ಸಕ್ಕಾಗಲ್ಲ. ಶ್ರಾವಣಿ ಅವ್ರ ಅಪ್ಪನ ಮಾತು ಮೀರ್ಬೋದು, ಆದರೆ ಸುಬ್ಬು ಮಿನಿಸ್ಟರ್ ಮಾತನ್ನ ಯಾವುದೇ ಕಾರಣಕ್ಕೂ ಮೀರಲ್ಲ. ವರ ನಡೆಯೋದೆಲ್ಲ ನಡೆಯುತ್ತೆ. ಈಗಾದ್ರೂ ಯೋಚನೆ ಬಿಟ್ಟು ನನ್ನನ್ನು ಅಕ್ಕೆ ಅಂತ ಒಪ್ಪು. ನಾನೀಗ ಹೋಗಿ ಬರೋಷ್ಟರಲ್ಲಿ ನೀನು ನನ್ನನ್ನು ಅಕ್ಕೆ ಅಂತ ಕರಿಬೇಕಾಗತ್ತೆ. ಬಾ ಮಗಳೇ, ಲೇಟ್ ಆಗ. ನಾವಂತೂ ಮಿನಿಸ್ಟ್ರ್ ಮನೆಗೆ ನೆಂಟ್ರಿ ಆಗ್ಬಿಟ್ವಿ.
ರೇಷನ್ ಅಂಗಡಿಗೆ, ಸೊಸೈಟಿಗೆ, ಮಾರ್ಕೆಟ್ಗೆ ಹೋದಾಗೆಲ್ಲ ನೀವು ಆಗಾಗ ಮಿನಿಸ್ಟ್ರ್ ಮನೆಗೆ ಹೋಗ್ತೀರಾ ತಾನೆ, ಹಾಗೆ ಉಳ್ಕೊಂಡು ಬರ್ತೀರಲ್ಲ ಅಂತ ಕೇಳ್ತಾರೆ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮಿನಿಸ್ಟ್ರ್ ಮನೆ ಸಂಬಂಧ ಮಾಡಿದ್ಮೇಲೆ ಮಿನಿಸ್ಟ್ರಿಗೆ ಬೀಗ್ರೆ ಅಲ್ವಾ. ಎಷ್ಟು ಜನ್ಮಕ್ಕೆ ಪುಣ್ಯ ಮಾಡಿದ್ವೋ ಏನೋ, ಅರ್ಹತೆ ಯೋಗ್ಯತೆ ಇಲ್ಲದೆ ಇದ್ರು ಈ ಮನೆ ಸಂಬಂಧ ಮಾಡೋ ಭಾಗ್ಯ ನಮ್ದಾಗಿದೆ. ಯಾಕೆ ಹಂಗ್ ಮಾತಾಡ್ತೀಯ ವಿಶಾಲಾಕ್ಷಿ? ಅರ್ಹತೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ಅರಮನೆ ಅಂತ ಮನೆಯಿಂದ ಮುತ್ತಿನಂತ ಸೊಸೆ ಬೊಂಬೆ ನಮ್ಮ ಮನೆಗೆ ಬರ್ತಿಲ್ಲ. ಮಮ್ಮಿ, ಮಿನಿಸ್ಟ್ರು ಇವತ್ತು ನಿಜವಾಗ್ಲೂ ನನ್ನನ್ನು ದತ್ತು ತಗೋತಾರೆ ಅಂತಂತೀಯಾ? ಇಲ್ಲಾಂದ್ರೆ ನಮ್ಮನ್ನ ಯಾಕೋ ಇಲ್ಲಿ ಕರೆಸ್ತಾ ಇದ್ರು ಎಲ್ರು. ನೋಡಲಿ ಸುಂದರ ದರಿದ್ರ, ಆ ಕಾರ್ತಿಕೇಯನ್ನ ಮನೆ ಅಳಿಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವನ್ನ ತಗೊಳಕ್ಕಾಗಲ್ಲ. ಈಗ ಮಗನ ಹಾಗೆ ಅಂತ ಹೇಳಿದ್ದು ನಿನಗೆ, ನಿನ್ನನ್ನು ಮಾತ್ರ ದತ್ತು ತಗೋಬೇಕು ತಾನೇ ಅವರು. ಶ್ರಾವಣಿ ಮೇಡಮ್ ಅವರೇ, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಕಡೆ ಸೇರಿ ಬಂದಾಗ್ಲೇನೆ ಇನ್ನೆರಡು ದಿವಸ ಇರಬೇಕು ಅಂತ ಆಸೆ ಆಗಿತ್ತು. ಹೇಗೋ ನಿಮ್ಮ ತಂದೆಯವ್ರ ಹುಟ್ಟಿದಬ್ಬಕ್ಕೆ ಮತ್ತೆ ಬರೋ ಹಾಗಾಯ್ತು, ಅದು ಸಂಬಂಧಿಕರಾಗಿ. ನೋಡ್ ಧನಲಕ್ಷ್ಮಿ, ನಮ್ಮ ಯಜಮಾನ್ರ ಮಧ್ಯೆ ಏನೇ ಸಂಬಂಧ ಇರ್ಬೋದು, ಆದರೆ ಯಜಮಾನ್ರು ಯಾವತ್ತೂ ನಮಗೆ ದೇವ್ರ ಸಮಾನ. ಈ ಮನೆ ನಮ್ಮ ಪಾಲ್ಗೆ ದೇವಸ್ಥಾನ. ಅವರೆಷ್ಟೇ ಸಲಿಗೆಯಿಂದ ನಮ್ಗೆ ನೋಡಿಕೊಂಡ್ರು ನಮಗೆ ಅವ್ರ ಮೇಲಿರೋ ಭಕ್ತಿ ಆಗಲಿ ಗೌರವ ಆಗಲಿ ಕಡಿಮೆ ಆಗಬಾರ್ದು. ಅದು ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಜಮಾನ್ರು ನಮ್ಮನ್ನೆಲ್ಲ ಕರೆದಿದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅವ್ರು ಏನೇ ಹೇಳಿದ್ರು ನಾವೆಲ್ಲರೂ ಸಂತೋಷದಿಂದ ಅವ್ರ ಮಾತನ್ನ ಕೇಳಬೇಕು. ಅಪ್ಪ ಇವತ್ತು ಏನು ಹೇಳ್ಬೋದು? ಅಂಥ ದೊಡ್ಡ ನಿರ್ಧಾರ ಯಾವುದಿರ್ಬೋದು? ಅಪ್ಪ ಏನಾದರೂ ನನ್ನನ್ನು ಮತ್ತು ಸುಬ್ಬುನ ದೂರ ಮಾಡ್ಬೋದಾ? ಇಲ್ಲ, ನನ್ನ ಪ್ರಾಣ ಹೋದರೂ ನಾನು ಸುಬ್ಬುನ ಬಿಟ್ಕೊಡಲ್ಲ. ಏನು ಮುಖ ನೋಡ್ತಿದ್ದೀರಾ? ನಡಿ ನಡಿ ನಡಿ. ಏನ್ ಬಿಕ್ತಿವ್ರೆ ನೀವಿಲ್ಲಿ? ಓ ಬೀಗ್ರೆ, ನಿಮ್ಗಿಂತ ಮುಂಚೆ ನಾವು ಬಂದಿದ್ದೀವಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ಏನ್ ಮಾಡಕ್ಕಾಗತ್ತೆ, ನಿಮ್ಮ ಸಂಬಂಧಿಕರೇ ಆಗಿದ್ರು. ಆದ್ರೆ ಮುಖ್ಯವಾಗಿ ನಿಮಗಿಂತ ಹೆಚ್ಚಾಗಿ ನಾವು ಬರಲೇಬೇಕು ಅಂತ ಒತ್ತಾಯ ಮಾಡಿ ಕರೆದ್ರು, ಬಂದ್ಬಿಟ್ವಿ. ಅಪ್ಪ ಯಾಕೆ ಹೀಗೆ ಮಾಡ್ತಿದ್ದಾರೆ? ಶ್ರೀವರಿನ ಕಳೆದಿರೋದ್ರಿಂದ ಯಾವ ಉದ್ದೇಶ ಇರ್ಬೋದು? ನನ್ನ ಮನಸ್ಸಲ್ಲಿರೋ ಆತಂಕ ನಿಜ ಆಗ್ಬೋದಾ? ಬೀಗ್ರೆ, ನನ್ನ ಮಗಳು ಅಳಿಯ ಅದು ವರಲಕ್ಷ್ಮಿ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಳಲ್ವಾ, ಅವಳಿಗೆ ರಜಾ ಸಿಗೋದಿಲ್ವಂತೆ, ಅದಕ್ಕೆ ಅವಳು ಬರೋಕ್ಕಾಗಿಲ್ಲ. ಇನ್ನು ನಮ್ಮ ಅಣ್ಣಂಗೆ ಆಫೀಸ್ ಕೆಲಸ ಇದೆಯಂತೆ, ಅಪ್ಪನೂ ಅದು ಇದು ಕೆಲಸ ಅಂತ ಹೇಳಿ ಅವರು ಬರಲಿಲ್ಲ ಅಷ್ಟೆ. ಅವರಿಬ್ಬರು ಇನ್ನೊಂದು ದಿವಸ ಬಂದು ಮಿನಿಸ್ಟರ್ ಸಾಹೇಬ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಬಿಡಿ. ಆಗಲಿ ಒಳ್ಳೇದು. ಅವರಿಬ್ರು ಬರ್ದೇ ಇದ್ರೇನಂತೆ, ನನ್ನ ಮಗಳು ಬರಬೇಕಾಗಿತ್ತು, ಬಂದ್ಲು. ಈಗ ಮಾತುಕತೆ ಎಲ್ಲ ಮುಗಿದ್ಮೇಲೆ ಕಾರ್ಯಕ್ರಮ ಶುರು ಮಾಡ್ಕೋಬೇಕಲ್ಲ. ಸರಿ ಮೊದಲು ಯಜಮಾನ್ರು ಮಾತಾಡ್ಸೋಣ. ನಡಿ. ಶ್ರಾವಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಮಸ್ಕಾರ, ಬನ್ನಿ. ನೀವು ಎಲ್ಲರೂ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಅಣ್ಣ ಹುಟ್ಟಿದಬ್ಬ ಆಚರಿಸ್ಕೊತಾನೆ ಅಂತ ಗೊತ್ತೇ ಇರಲಿಲ್ಲ. ಗೊತ್ತಿದ್ದಿದ್ರೆ ನೀವು ಇಲ್ಲಿಂದ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಹುಟ್ಟಿದಬ್ಬ ಮುಗಿಸ್ಕೊಂಡೇ ಹೋಗ್ಬೋದಾಗಿತ್ತು. ಅದ್ ಸರಿ, ಶ್ರಾವಣಿಯಲ್ಲಿ ಕಾಣ್ತಿಲ್ಲ. ಬಂದಿದ್ದಾರೆ, ಆಚೆ ಶ್ರೀವಲ್ಲಿ ಸಿಕ್ಲು, ಮಾತಾಡ್ತಿದ್ದಾರೆ. ಸರಿ, ಎಲ್ರು ಬನ್ನಿ ಕೂತ್ಕೊಳ್ಳಿ. ಸುಬ್ರಹ್ಮಣ್ಯಲ್ಲಿ ಸುಬ್ಬು ಅಣ್ಣನ ಜೊತೆ ಇದ್ದಾನೆ, ರೆಡಿ ಮಾಡ್ತಾ ಇದ್ದಾನೆ. ಒಳ್ಳೇದು ಬನ್ನಿ. ನಿಧಾನಕ್ಕೆ ರೆಡಿಯಾಗಿ ಬನ್ನಿ.
ಎಲ್ಲರೂ ಕೂತ್ಕೊಳ್ಳಿ, ಒಂದು ನಿಮಿಷ ಜ್ಯೂಸ್ ತಗೊಳ್ತೀನಿ. ಪದ್ಮನಾಭ ಅವರೇ ಒಂದು ನಿಮಿಷ ಬನ್ನಿ. ನಮಸ್ಕಾರ. ಮೇಡಮ್ ಅವರೇ, ಇದೆಲ್ಲ ಆಗ್ತಾ ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದ. ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ, ನಿಮ್ಮ ಉಪಕಾರನ ನಾವು ಖಂಡಿತ ಮರೆಯೋದಿಲ್ಲ. ನೀವು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರುವಾಗ ನಾವು ನಿಮ್ಗೇನಾದರೂ ಕೊಡಬೇಕಲ್ವಾ? ಅದಕ್ಕೆ ಬರ್ತಾ ಒಂದು ಸೀರೆ ತೊಗೊಂಬರೋಣ ಅಂತ ಹೇಳಿದೆ. ಆದರೆ ನಮ್ಮ ಶ್ರೀವಲ್ಲಿ ಇದ್ದಾಳಲ್ಲ ಅಮ್ಮ, ಮದುವೆ ಆಗೋವರೆಗೂ ಏನು ಬೇಡ, ಮದುವೆ ದಿನ ಕೊಡೋಣ ಸೀರೆ ಅಂದ್ಲು. ಅದಕ್ಕೆ ಹಾಗೆ ಬಂದ್ಬಿಟ್ವಿ. ಅಯ್ಯೋ, ಅದೆಲ್ಲ ನನಗೇನು ಬೇಡ. ನೀವು ಬೇಡ ಅಂದರೆ ನಾವು ಸುಮ್ಮನಿರಕ್ಕಾಗತ್ತಾ? ಒಳ್ಳೆ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ತೀನಿ. ಬ್ಲೌಸ್ ಹೊಲ್ಸಕ್ಕೆ ನಮ್ಮ ಕಡೆ ಒಬ್ರು ಟೈಲರ್ ಇದ್ದಾರೆ, ಕಡಿಮೆಗೆ ಹೊಲ್ದು ಕೊಡ್ತಾರೆ. ಒಳ್ಳೆ ಡಿಸೈನು. ಸರಿ, ಆಯ್ತು, ಹಾಗೆ ಮಾಡೋಣ. ಇಂಥ ಚೀಪ್ ಜನಗಳ ಸವಾಸಲ ಮಾಡಬೇಕಲ್ಲ. ಏನು ಮಾಡೋದು? ಕಾರ್ಯವಾಸಿ ಕತ್ತೆ ಕೂಗೋದನ್ನು ಕೇಳಿಸ್ಕೋಬೇಕು. ನನ್ನ ಕೆಲಸ ಆಗ್ಬೇಕಲ್ಲ. ಆ ಶ್ರಾವಣಿ ಸುಬ್ಬು ದೂರ ಆಗಬೇಕು. ನನ್ನ ಮಗನ ಮದುವೆ ಶ್ರಾವಣಿ ಜೊತೆ ಆಗಬೇಕು. ಮೇಡಮ್, ನಿಮ್ಮ ಮಗ ಮದನ್ ಕಾಣ್ತಾ ಇಲ್ಲ. ಇವತ್ತು ಅವ್ರಿಗೂ ಅದೃಷ್ಟದ ದಿನ ಅಲ್ವಾ? ನಮ್ಮ ಶ್ರೀವಲ್ಲಿ ಸುಬ್ಬನ್ ಮದುವೆ ಆಗ್ತಾಳೆ, ನಮ್ಮ ಮದನ್ ಅವರು ಶ್ರಾವಣಿಯವ್ರನ್ನ ಮದುವೆ ಆಗ್ತಾರೆ. ಇವತ್ತೇ ತಾನೇ ಎಲ್ಲ ವಿಷಯ ಮಾತುಕತೆ ಆಗೋದು. ಅದು ಈ ವಿಷಯನ ನಾವಾಗೆ ನಾವು ಯಾರಿಗೂ ಹೇಳಬಾರ್ದು. ನೀರು ಬರೋವರೆಗೂ ಕಾಯಬೇಕು. ಅವನ ಬಾಯಿಂದನೇ ಈ ವಿಷಯ ಎಲ್ರಿಗೂ ಗೊತ್ತಾಗಬೇಕು. ಹಾಗೆಲ್ರಿಗೂ ಸಿಡ್ಲು ಬಡ್ದಂಗೆ ಆಗುತ್ತೆ. ನೋಡ್ತಾ ಇರಿ. ಓಹೋ, ಒಳ್ಳೆ ಐಡಿಯಾ. ಆ ವಿಷಯ ಹೇಳಿದ ತಕ್ಷಣ ಅದನ್ನು ಕೇಳಿ ಇವರೆಲ್ಲ ಅಪ್ಪದ್ರೂ ಹೋಗ್ತಾರೆ. ತನ ಏನೇ ಇದು? ಇಂದ್ರಮ್ಮನು ವಿಜಯಾಂಬಿಕಾ ಮೇಡಮ್ಮು ಎಷ್ಟೋ ದಿನದಿಂದ ಪರಿಚಯ ಥರ ಏನಂತ ಮಾತಾಡ್ತಿದ್ದಾರೆ. ನಮಗೂ ಅದೇ ಗೊತ್ತಾಗ್ತಿಲ್ಲ ಕಣಮ್ಮ. ಒಬ್ರು ಹದ್ದು, ಒಬ್ರು ಮೊಸಳೆ. ಕಿತ್ತು ತಿನ್ನೋರೆಲ್ಲ ಒಂದೇ ಕಡೆ ಸೇರ್ಕೊಂಡ್ರೆ ನೋಡೋದಕ್ಕೆ ಭಯ ಆಗುತ್ತೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಯಾರು ಕೇಳಿಸ್ಕೊಂಡ್ರೆ ಆಮೇಲೆ ಯಾಕೆ ಬೇಕು? ಐಶು, ಬಾ ನಾವು ಆಟಾಡಕ್ ಹೋಗೋಣ. ಪಿಂಕಿ, ಅವತ್ತು ನಿನ್ನ ಮನೆಗೆ ಯಾಕೆ ಬಂದಿರಲಿಲ್ಲ? ಅದಾ, ನನಗೆ ಸ್ಕೂಲಲ್ಲಿ ಟೆಸ್ಟ್ ಇತ್ತು, ಅದಕ್ಕೆ. ಬಿಡು, ನಾವೀಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಾ, ನಾನು ನಿಂಗೊಂದು ಇವತ್ತು ಹೊಸ ಗೇಮ್ ಹೇಳ್ಕೊಡ್ತೀನಿ. ಸರಿ ಬಾ. ಎಲ್ಲರೂ ಜ್ಯೂಸ್ ಕುಡಿತೀರಿ? ಭಾವ ಇನ್ನೇನು ಬಂದ್ಬಿಡ್ತಾರೆ. ನಾನಂತೂ ಒಂದೊಂದು ನಿಮಿಷನೂ ಲೆಕ್ಕ ಹಾಕ್ತಾ ಇದ್ದೀನಿ. ಮಿನಿಸ್ಟರ್ ಸಾಹೇಬ್ರು ಯಾವಾಗ ಬರ್ತಾರೋ, ವಿಷಯನ ಯಾವಾಗ ಹೇಳ್ತಾರೋ. ಸುಬ್ಬು ಶ್ರಾವಣಿ ಮದುವೆ ಕಿತ್ತೋಯ್ತು ಅನ್ನೋ ವಿಷಯ ಕೇಳಿ ನಾನಂತೂ ಕುಣಿದಾಡಕ್ಕೆ ಕಾಯ್ತಾ ಇದ್ದೀನಿ. ಆಯ್ತು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ವೀರು ಬಂದ್ಬಿಡ್ತಾನೆ. ಅವನು ಬಂದ ಮೇಲೆ ಅವನ ಬಾಯಿಂದಾನೆ ಆ ವಿಷಯನ ಇವರೆಲ್ಲರಿಗೂ ಹೇಳ್ತಾನೆ. ಹೇಳಿದ ಮೇಲೆ ಎಲ್ರಿಗೂ ಸಿಡ್ಲು ಬಡ್ದಂಗೆ ಆಗುತ್ತಲ್ಲ, ಆಗ ಕುಣಿದಾಡೋದೇನು ಹಬ್ಬನೇ ಮಾಡಿರಂತೆ. ಅಂತೂ ನಿನ್ನ ಮತ್ತೆ ಸುಬ್ಬು ಸಂಬಂಧಕ್ಕೆ ಅಂತ್ಯ ಆಡೋ ಕಾಲ ಬಂದೇ ಬಿಡ್ತು. ನನ್ನ ಕನ್ಸುಗಳೆಲ್ಲ ನನ್ಸಾಗ್ತಿದೆ.
ಸುಬ್ಬುನ ಬಿಟ್ಕೊಡಲ್ಲ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ವಾ? ಇವತ್ತು ಆ ಸವಾಲಲ್ಲಿ ಸೋಲ್ತಾ ಇದೆಯಾ? ಸುಬ್ಬುನ ಬಿಟ್ಕೊಡ್ಲೇಬೇಕು. ಯಾಕಂದ್ರೆ ಈ ಮಾತುಗಳೆಲ್ಲ ಹೇಳೋದು ನಿಮ್ಮಪ್ಪ. ಇವತ್ತು ನಿಮ್ಮಪ್ಪ ನಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರೆಸಿದ್ದಾರೆ ಗೊತ್ತಾ? ಹೋಗ್ಲಿ ಬಿಡು, ಅವರು ಏನೋ ಒಂದು ನಿರ್ಧಾರ ತಗೊಂಡಿದ್ದಾರೆ, ಅದನ್ನ ಹೇಳಬೇಕು ಅಂತಿದ್ರಲ್ಲ, ಅದಾದ್ರೂ ಗೊತ್ತಾ? ಯೋ ಪಾಪ, ಹೇಗೆ ಗೊತ್ತಿರುತ್ತೆ ಹೇಳು ನಿನಗೆ? ಯಾವತ್ತೋ ವರ್ಷಕ್ಕೆ ಒಂದು ಸತಿ ಮಾತಾಡೋದು ಹೆಚ್ಚೆ. ನಾನೇ ಪರವಾಗಿಲ್ಲ ಶ್ರಾವಣಿ, ಅಪ್ಪಾಜಿ ಅಪ್ಪಾಜಿ ಅಂತ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ. ಹಾಗಾಗಿ ಈ ವಿಚಾರದ ಬಗ್ಗೆ ಎಲ್ಲ ನನಗೆ ಗೊತ್ತಿರುತ್ತೆ ಬಿಡು. ಅಪ್ಪ ನಿಮ್ಮನ್ನ ಯಾಕೆ ಇಲ್ಲಿ ಕರ್ತಿದ್ದಾರೆ? ಎಷ್ಟೊಂದು ಕಾತುರ ನಿನಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ? ಅಥವಾ ಏನಾದರೂ ಆಗ್ಬಿಡುತ್ತೆ ಅಂತ ಭಯನಾ? ಪಡು ಪಡು, ಭಯ ಪಡು. ಯಾಕಂದ್ರೆ ನೀನ್ ಏನ್ ಅನ್ಕೊಂಡು ಭಯ ಪಡ್ತಿದ್ಯೋ ಇವತ್ತು ಅದೇ ಆಗೋದು. ನಿಮ್ಮಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿರೋ ನಿರ್ಧಾರ ನನಗೆ ಮತ್ತೆ ಸುಬ್ಬುಗೆ ಮದುವೆ ಮಾಡೋದು.